ಹಾಯ್ ವೀಕ್ಷಕರೇ, ಇದು ನಮ್ಮ ಏರಿಯಾದಲ್ಲಿ ನಡೆದಂಥ ಅದ್ದೂರಿ ಅಣ್ಣಮ್ಮನ ಜಾತ್ರಾ ಮಹೋತ್ಸವ ನೋಡಿ. ಇದು ನಮ್ಮ ಫಿಟ್ನೆಸ್ ಸೆಕೆಂಡ್ ಸ್ಟೇಜ್ ಅಲ್ಲಿ ವರ್ಷನೂ 7 ವರ್ಷದಿಂದನೂ ಅದ್ದೂರಿಯಾಗಿ ಅಣ್ಣಮ್ಮನ ಜಾತ್ರೆ ಮಾಡ್ತೀವಿ. ಇದು ನೋಡಿ, ಇದು ಅಣ್ಣಮ್ಮ, ಶ್ರೀ ನಗರ ದೇವತೆ ಅಣ್ಣಮ್ಮ. ತುಂಬ ಗ್ರ್ಯಾಂಡಾಗಿ ನಡೆಸ್ತೀವಿ ವರ್ಷನೂ. ಪಕ್ಕದಲ್ಲಿ ಇನ್ನೊಂದು ಅಂತರ್ಘಟ್ಟಮ್ಮ ಅಂತ ದೇವರಿದೆ, ನಮ್ಮ ಏರಿಯಾದ ದೇವರೇ ಅದು. ವರ್ಷನೂ ತುಂಬ ಅಂದರೆ ತುಂಬ 7ನೇ ವರ್ಷದ ಅಣ್ಣಮ್ಮ ಜಾತ್ರಾ ಮಹೋತ್ಸವ ಇದು ನೋಡಿ. ಅಣ್ಣಮ್ಮ ನೋಡಲಿಕ್ಕೆ ಎಷ್ಟು ಜನ ತುಂಬಿದ್ದಾರೆ ನೋಡಿ. ನಮ್ಮ ಏರಿಯಾ ಫಿಟ್ನೆಸ್ ಸೆಕೆಂಡ್ ಸ್ಟೇಜಲ್ಲಿ GKW ಲೇಔಟ್ ಅಂತ ನೋಡಿ. ಇದು ಅಣ್ಣಮ್ಮ, ಇದು ಹಿಂದೆ ಬರ್ತಾ ಇರೋದು ಅಂತರ್ಘಟ್ಟಮ್ಮ ದೇವರು ಅಂತ. ಇದು ಮೊದಲನೇ ದಿನ ಅಣ್ಣಮ್ಮನ ತೊಗೊಂಬರ್ತಾ ಇರೋದು ನೋಡಿ. ಅಣ್ಣಮ್ಮ ಎಷ್ಟು ಚೆನ್ನಾಗಿ ಅಲಂಕಾರ ಆಗಿದೆ ನೋಡಿ, ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. ಅಣ್ಣಮ್ಮ ಕಣ್ತುಂಬ ನೋಡ್ತಿದ್ರೆ ತುಂಬ ಎಷ್ಟು ಸಂತೋಷ ಆಗುತ್ತೆ ಅಂದರೆ ನೋಡಿ. ಆ ತಾಯಿಗೆ ಎಷ್ಟು ಖುಷಿಯಾಗಿ ಅದು ಟಮಟೆ ಸೌಂಡ್ಗೆ ಖುಷಿಗೆ ಕುಣಿಯುತ್ತೆ ಅಣ್ಣಮ್ಮ. ತುಂಬ ಸ್ಟ್ರಾಂಗ್ ಇರುತ್ತೆ, ಹಿಡಿಯೋಕ್ಕಾಗಲ್ಲ, ಎತ್ಕೊಳ್ಳೋಕ್ಕಾಗ್ತಿರಲ್ಲ, ಅಷ್ಟು ಭಾರ ಇರ್ತಾರೆ ಅಣ್ಣಮ್ಮ ನೋಡಿ. ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಖುಷಿಗೆ ದೇವರು ಹೆಂಗೆ ಕುಣಿಯುತ್ತೆ. ಅದರಲ್ಲೂ ಅಣ್ಣಮ್ಮನ ಸ್ಟೆಪ್ಪು ಡ್ಯಾನ್ಸು ಅಂದರೆ ಕೇಳಬೇಕಾ? ಅಣ್ಣಮ್ಮಗೆ ಖುಷಿಯಾಗಿ ನೋಡಿ ಈ ಥರ ನೋಡಿ. ಇದು ಅಂತರ್ಘಟ್ಟಮ್ಮ, ಇದು ಅಣ್ಣಮ್ಮ. ಇಬ್ಬರು ಒಂದು ಫ್ರೆಂಡ್ಸ್ ಥರ, ಇಲ್ಲ ಅಕ್ಕ ತಂಗಿದಿರ್ತಾರ ಅಂತಾರಲ್ಲ ಆ ಥರ. ಇಬ್ಬರು ಒಬ್ರಿಗೊಬ್ರು ನೋಡಿ ಎಷ್ಟು ಖುಷಿಯಾಗಿ ಕುಣಿತಾರೆ ನೋಡಿ. ನೋಡಿ, ಇದು ನಮ್ಮ ಏರಿಯಾ ಬೀದಿಗಳಲ್ಲಿ ರೋಡಲ್ಲಿ ಕುಣಿತಾ ಇರೋದು. ಈ ಥರ ದೇವ್ರಿಗೆ ಖುಷಿಯಾಗಿ ಸಂತೋಷದಿಂದ ಕುಣಿಯುತ್ತೆ. ಅವರು ಅಷ್ಟು ಸ್ಟ್ರಾಂಗ್ ಇರ್ತಾರೆ ನೋಡಿ. ಇಲ್ಲೊಂದು ಹುಡುಗಿಗೆ, ಕಳ್ಸ ಹಿಡ್ದಿರೋ ಹುಡುಗಿಗೆ ದೇವ್ರು ಬಂದಿದೆ. ಆ ಟಮಟೆ ಬೀಟ್ಗಾದ್ರೂ ಕುಣಿಬೇಕು ಅನಿಸುತ್ತೆ ನೋಡಿ. ಆ ಸೌಂಡು ಇದು ನೋಡಿ. ಅಣ್ಣಮ್ಮಂಗೊಂದು ಅಂತರ್ಘಟ್ಟಮ್ಮಂಗೊಂದು ಅಂತ 2 ಕಳಶ ಹಿಡ್ದಿದ್ದೀವಿ ನೋಡಿ. ಯಾವ ಥರ ಇದ್ದಾರೆ ಅಣ್ಣಮ್ಮವರು. ನಮ್ಮ ಏರಿಯಾದಲ್ಲಿ ಎಲ್ಲ ಕಡೆ ಹೊತ್ಕೊಂಡು ಮೆರವಣಿಗೆ ಮಾಡ್ತಾ ಇರೋದು, ತರ್ತಾ ಇರೋದು ಅಣ್ಣಮ್ಮನ. ಎಷ್ಟು ಚೆನ್ನಾಗಿದೆ ನೋಡಿ. ನೋಡಿ ನೋಡಿ, ಅಲ್ಲಿ ಹಿಂದೆ ಇದೆಯಲ್ಲ ಮಂಟಪ, ಅಲ್ಲಿ ಇಡೋದು ಅಣ್ಣಮ್ಮನ್ನು ಮತ್ತು ಅಂತರ್ಘಟ್ಟಮ್ಮನ್ನು ನೋಡಿ. ನಮ್ಮ ಏರಿಯಾಗಳೆಲ್ಲ ಬೀದಿ ಲೈಟ್ಸ್ಗಳು ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. ಡಿಸೈನ್ ಆಗಿ ಡೆಕೋರೇಷನ್ ಮಾಡಿದ್ದಾರೆ. ನಮ್ಮ ಫಿಟ್ನೆಸ್ ಸೆಕೆಂಡ್ ಸ್ಟೇಜ್ ರೋಡಿಂದ ಅಣ್ಣಮ್ಮನ ತರೋ GKW ಲೇಔಟ್ವರೆಗೂ ಲೈಟ್ಸ್ ಹಾಕಿ ನೋಡಿ. ಇದು ಅನ್ನದಾನ ಮಾಡಿದ್ದು ಮಾರನೇ ದಿವಸ, ಇದು 2ನೇ ದಿವಸ. ಇದು 2ನೇ ದಿವಸ ಅಣ್ಣಮ್ಮನ ಪ್ರಸಾದ ಅನ್ನ ಸಾಂಬಾರು, ನುಗ್ಗೆಕಾಯಿ ಸಾಂಬಾರು ಮಾಡಿ ಎಲ್ಲರಿಗೂ ಲಡ್ಡು ಕೊಡ್ತಾಯಿದ್ರು. ಇಲ್ಲಿ ನಮ್ಮ ಯಜಮಾನ್ರ ಫ್ರೆಂಡ್ಸ್ಗಳೆಲ್ಲ ಸೇರಿ ನಡೆಸೋವಂಥ ಅಣ್ಣಮ್ಮನ ಉತ್ಸವ ಇದು ನೋಡಿ. ನೈಟು ಆರ್ಕೆಸ್ಟ್ರಾ ನಡೀತಿತ್ತು. ಎಲ್ಲ ಮಕ್ಕಳು, ನಮ್ಮ GKW ಲೇಔಟ್ ಮಧ್ಯದಲ್ಲೇ 3 ಡ್ಯಾನ್ಸ್ ಕ್ಲಾಸ್ಗಳಿವೆ. ಅದರಲ್ಲಿ ಬರೋಂಥ ಮಕ್ಕಳುಗಳು ಈ ಥರ ಡ್ಯಾನ್ಸ್ ಕಲಿತು ಈ ಥರ ಡ್ಯಾನ್ಸ್ ಮಾಡ್ತಿದ್ರು. ರಾತ್ರಿ 11 ಗಂಟೆವರೆಗೂ ಅಣ್ಣಮ್ಮನ ದೇವಸ್ಥಾನ ಇತ್ತು. ಅಣ್ಣಮ್ಮನ ಮುಂದೆ ಆರ್ಕೆಸ್ಟ್ರಾ ನಡೆಸ್ತಿದ್ರು ನೋಡಿ. ಇದು ಪಾಪ ನಾವು ಡ್ಯಾನ್ಸ್ ಆಡ್ತಿದ್ರೆ ಯಾವುದೋ ಒಂದು ಮಗು ಹಿಂದೆ ಹೆಂಗೆ ಆಡ್ತಾಯಿದೆ ನೋಡಿದ್ರೆ ಪಾಪ ಅನಿಸುತ್ತೆ ಅಲ್ವಾ ಫ್ರೆಂಡ್ಸ್ ನೋಡಿ. ಅದಕ್ಕೆ ಮಕ್ಕಳಿಗೆ ಎಲ್ಲ ಥರನೂ ಕಲಿಸ್ಬೇಕು. ಅವರ ಆಸೆ ಏನಿರುತ್ತೋ ಗೊತ್ತಿರಲ್ಲ ಅಲ್ವಾ. ಅವರ ಆಸೆ ತಕ್ಕನಂಗೆ ನಾವು ಅವ್ರಿಗೆ ಸಪೋರ್ಟ್ ಮಾಡಿದ್ರೆ ಅವ್ರ ಮೇಲೆ ಬರ್ತಾರೆ ನೋಡಿ. ಹಿಂದೆ ಹುಡುಗ ಪಾಪ ಹೇಗೆ ಒಬ್ಬನೇ ಡ್ಯಾನ್ಸ್ ಆಡ್ತಾಯಿದ್ದಾನೆ, ಅವರೆಲ್ಲ ಮೇಲ್ಗಡೆ ಸ್ಟೇಜಲ್ಲಿ ಆಡ್ತಾಯಿದ್ರೆ ನೋಡಿ. ಅದು ನೋಡಿ ತುಂಬ ಬೇಜಾರಾಯಿತು ನೋಡಿ. ನೈಟ್ 11 ಗಂಟೆವರೆಗೂ ಡ್ಯಾನ್ಸು, ಆಮೇಲೆ ದೊಡ್ಡ ಮಹಾನ್ ವ್ಯಕ್ತಿಗಳನ್ನೆಲ್ಲ ಕರೆಸಿ ಆರ್ಕೆಸ್ಟ್ರಾ ಎಲ್ಲ ಮಾಡಿದ್ರು ನೋಡಿ. ಇದು ಬಿಡೋ ದಿವಸ, 3ನೇ ದಿವಸ ನೋಡಿ. ದೇವ್ರ ಅಣ್ಣಮ್ಮನ್ನ ಒಂದು ಹುಡುಗ ತಗೊಂಡು ಅವರೇ ಬಂದಿದ್ದರು. ಅಣ್ಣಮ್ಮನ ಬ್ಯಾಂಡ್ ಸೆಟ್ಗೆ ಡ್ಯಾನ್ಸ್ ಆಡ್ತಾರೆ ನೋಡಿ. ಯಾವ ಥರ ಡ್ಯಾನ್ಸ್ ಆಡ್ತವ್ರೆ ನೋಡಿ. ಅದು ಅಣ್ಣಮ್ಮ ಆಗಲಿ ಯಾವುದೇ ಬೇರೆ ಥರ ತಾಯಿ ಯಾವುದೇ ಆಗಲಿ ಬ್ಯಾಂಡ್ ಸೆಟ್ಗೆ ಎಂಥವ್ರಿಗಾದ್ರು ಕುಣಿಲೇಬೇಕು ಅನಿಸುತ್ತೆ
ನೋಡಿ ಬ್ಯಾಂಡ್ ಸೆಟ್ ಮಾತ್ರ ಸಖತ್ತಾಗಿ ಕರೆಸಿದ್ರು. ಆ ಸೌಂಡ್ಗೆ ಎಂಥವ್ರಾದ್ರೂ ಈ ಸ್ಟೆಪ್ ಹಾಕಲೇಬೇಕು, ಸ್ಟೆಪ್ ಹಾಕೋಣ ಅನಿಸುತ್ತೆ. ರೋಡ್ ಬೀದಿಗಳಲ್ಲೂ ಅಣ್ಣಮ್ಮನ ಮೆರವಣಿಗೆ ನಡೆಸಿ, ಇದು ಲಾಸ್ಟ್ 3ನೇ ದಿವಸ ಅಣ್ಣಮ್ಮನ ಬಿಡೋ ದಿವಸ. ತುಂಬ ಚೆನ್ನಾಗಿ ಬ್ಯಾಂಡ್ ಸೆಟ್ ಕರೆಸಿದ್ರು. ಆಮೇಲೆ ಇದು ಆಂಜನೇಯ, ಲಕ್ಷ್ಮೀ ನರಸಿಂಹಸ್ವಾಮಿ ಬೊಂಬೆ ಹಾಕಿರೋ ಕಾಸ್ಟ್ಯೂಮರ್ನ ಕರೆಸಿ ಅವ್ರನ್ನ ರೋಡಲ್ಲಿ ಅಣ್ಣಮ್ಮನ ಹಿಂದೆ ಹೋಗೋ ಥರ ಮಾಡಿದ್ರು. ನೋಡಿ ಇದೆ ಇಲ್ಲಿ ನಾವೆಲ್ಲ ಹೋಗಿ ಪೂಜೆ ಮಾಡಿಸ್ಕೊಬಂದ್ವಿ. ಅಮ್ಮಂಗೆ ಮಡ್ಲಕ್ಕಿ ಎಲ್ಲ ಕೊಟ್ಟು ಪೂಜೆ ಮಾಡಿಸ್ಕೊಬಂದ್ವಿ. ನೋಡಿ ಇದು ಅಣ್ಣಮ್ಮನ ತೆಗಿಯೋಕ್ಕೆ ರೆಡಿ ಮಾಡ್ತಾ ಇರೋದು. ನೋಡಿ ಇದು ಸೋಮ ಕುಣಿತಾ ಇರೋದು. ನೋಡಿ ಇದು ಸೋಮ ಕುಣಿತಾ ಇರೋದು. ಮುಕ್ಕೋಡ ವೀರಭದ್ರೇಶ್ವರನ ಇದ್ರಲ್ಲಿ ಮಾಡ್ತಾರಲ್ಲ, ಜಾತ್ರೆಯಲ್ಲಿ ಮಾಡ್ತಾರಲ್ಲ, ಆ ಥರ ಸೋಮ ಥರ ವೇಷ ಹಾಕಿ ಕುಣಿತಾರೆ. ಅದರ ದಬ್ಬೆ ಹಿಡ್ಕೊಂಡು ಎಲ್ಲರಿಗೂ ಎದುರಿಸ್ಕೊಂಡು ಈ ಥರ ಕೋಲ್ ಹಿಡ್ಕೊಂಡು ಮಾಡ್ತಾಯಿದ್ವಿ. ನೋಡಿ ತಗೊಂಡು ಹೋಗ್ತಿರ್ಬೇಕಾದ್ರೆ ಎಲ್ಲೆಲ್ಲೂ ಅಣ್ಣಮ್ಮನ ಜಾತ್ರಾ ಮಹೋತ್ಸವ ತುಂಬ ಚೆನ್ನಾಗಿತ್ತು ಮಾತ್ರ ಈ ಸಲ. ಎಲ್ಲ ಪ್ರತಿಯೊಂದು ತರೋದ್ರಿಂದ ಹಿಡ್ದು ಲಾಸ್ಟಲ್ಲಿ ವಾಪಸ್ ಕಳಿಸೋವರೆಗೂ ಅಣ್ಣಮ್ಮಂಗೆ ಒಳ್ಳೆ ಸೇವೆ ಆಯಿತು. ಮಾತ್ರ ಅಣ್ಣಮ್ಮನ ಎತ್ಕೊಂಡು ಹೋಗ್ಬೇಕಾದ್ರೆ ತುಂಬ ಬೇಜಾರಾಗ್ತಿತ್ತು. ನೋಡಿ ಅಣ್ಣಮ್ಮ ಖುಷಿಯಾಗಿ ಹೆಂಗೆ ಕುಣಿತಾ ಇದ್ದಾರೆ. ಅಣ್ಣಮ್ಮಂಗೆ ಅದು ಇಷ್ಟ ಆಗಿ ಆ ಜಾತ್ರೆ ಅವ್ರನ್ನ ಹಿಡಿಯೋಕ್ಕಾಗ್ತಿರ್ಲಿಲ್ಲ, ಅಷ್ಟು ಜೋರಾಗಿ ಕುಣಿತಿದ್ರು. ನೋಡಿ ದೇವರು ಎರಡೂ ಅಪೋಸಿಟ್ ಬಂದು ಸಂತೋಷದಿಂದ ಕುಣಿತಿದ್ರು. ನೋಡಿ ತೊಗೊಂಡು ಬರ್ತಾ ಇರೋದನ್ನು ಈ ಕಡೆಗೆ. ಆದರೂ ಅಣ್ಣಮ್ಮನ ಕಳಿಸ್ಬೇಕಾದ್ರೆ ತುಂಬ ಬೇಜಾರಾಯಿತು ಫ್ರೆಂಡ್ಸ್. 3 ದಿವಸ ತುಂಬ ಚೆನ್ನಾಗಿತ್ತು ಜಾತ್ರೆ. ನಾವು ಜಾತ್ರೆಯಲ್ಲಿ ಎಲ್ಲ ಥರ ಸರ, ಬಳೆ, ಓಲೆ, ಮಕ್ಳಿಗೆ ಆಟದ ಸಾಮಾನುಗಳು ಎಲ್ಲ ಕೊಡಿಸಿದ್ವಿ. ನೋಡಿ ಅಣ್ಣಮ್ಮನ ಹೇಗೆ ತೊಗೊಂಡು ಹೋಗ್ತಾಯಿದ್ದಾರೆ. ಇದು ರೋಡಲ್ಲಿ ಲಾಸ್ಟಲ್ಲಿ ಹೋಗ್ಬೇಕಾದ್ರೆ ನಮ್ಮ GKW ಫುಲ್ಲು ಈ ರೀತಿ ಎತ್ಕೊಂಡು ಓಡಾಡಿಸ್ಕೊಂಡು ತೊಗೊಂಬಂದಿದ್ದು. ಮಾತ್ರ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ನೋಡಿ ಈ ಥರ ಅಣ್ಣಮ್ಮನ್ನ ಎತ್ಕೊಂಡು ಹೋಗೋಕ್ಕೆ ರಥ ಇದು. ನೋಡಿ ಒಳಗಡೆ ಅಂತರ್ಘಟ್ಟಮ್ಮನ ಕೂರಿಸಿದ್ದಾರೆ. ನಂತರ ಅಣ್ಣಮ್ಮನ ಎಲ್ಲ ಓಡಾಡಿಸಿ ಫುಲ್ಲು ಏರಿಯಾ ಎಲ್ಲ ಮೆರವಣಿಗೆ ಆದಮೇಲೆ ಅಣ್ಣಮ್ಮನ ಕೂರಿಸಿ ತೊಗೊಂಡು ಅಣ್ಣಮ್ಮನ್ನ ಮೆಜೆಸ್ಟಿಕಲ್ಲಿ ಬಿಟ್ಟು ಬರೋದು. ನೋಡಿ ಒಳಗಡೆ ಅಂತರ್ಘಟ್ಟಮ್ಮ ಕೂತಿದ್ದಾರೆ. ಇದು ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ. ಥ್ಯಾಂಕ್ ಯು.